ಬಿಸಿಲು ಬಿಸಿಲು ಬಿಸಿಲು. ಕೆಂಡದಂತ ಬಿಸಿಲಿಗೆ ಜನರು ಅಕ್ಷರಶಃ ನಲುಗುವಂತಾಗಿದೆ. ದಿನೇ ದಿನೇ ಬಿಸಿಲ ಝಳ ಜಾಸ್ತಿಯಾಗ್ತಿದೆ. ಸೂರ್ಯನ ಶಿಕಾರಿಗೆ ಜನರು ಹೊರಗಡೆ ಕಾಲಿಡಲು ಬೆದರ್ತಿದ್ದಾರೆ. ಮನೆಯೊಳಗೆ ಕೂರೋಕಾಗ್ತಿಲ್ಲ, ಹೊರಗಡೆ ಕಾಲಿಡಲು ಆಗ್ತಿಲ್ಲ, ಫ್ಯಾನ್ ಹಾಕಿದ್ರೂ ತಣ್ಣಗಾಗ್ತಿಲ್ಲ. ಸೂರ್ಯ ಶಿಕಾರಿಗೆ ಜನರು ಥಂಡ ಹೊಡೆದಿದ್ದಾರೆ. ಇನ್ನೊಂದು ಕಡೆ ಜನರು ಜೀವಜಲಕ್ಕಾಗಿ ಪರದಾಡ್ತಿದ್ದಾರೆ. ಐದು ಜಿಲ್ಲೆಗಳಲ್ಲಿ 40 ಡಿಗ್ರಿ ದಾಟಿದ ತಾಪಮಾನ. ರಣ ಬಿಸಿಲಿಗೆ ಬೆಂದು ಹೋಗ್ತಿರೋ ಕರುನಾಡ ಜನ. ರಾಜ್ಯದಲ್ಲಿ ದಿನೇ ದಿನೇ ತಾಪಮಾನ ಏರ್ತಿದೆ. ಗದಗ, ರಾಯಚೂರು, ವಿಜಯಪುರ, ಯಾದಗಿರಿ, ಬಾಗಲಕೋಟೆ ಜಿಲ್ಲೆಯಲ್ಲಿ 40 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಸೂರ್ಯ ಶಿಕಾರಿಗೆ ಮಂದಿ ಬೆಂದು ಹೋಗ್ತಿದ್ದಾರೆ. ಸೂರ್ಯ ಶಿಕಾರಿಯಿಂದ ತಪ್ಪಿಸಿಕೊಳ್ಳಲು ಹೊಸ ಪ್ಲಾನ್. ಮೇಲ್ಛಾವಣಿ ಮೇಲೆ ಟಾರ್ಪಾಲ್ ಹಾಕಿ ನೀರು ತುಂಬಿಸಿದ ಜನ. ಸೂರ್ಯನ ಶಾಖಕ್ಕೆ ಬೀದರ್ ಜಿಲ್ಲೆ ಕಾದ ಕಬ್ಬಿಣದಂತಾಗಿದೆ. ಆರ್ಸಿಸಿ ಮನೆ ಕಟ್ಟಿದ್ರೂ ನೆಮ್ಮದಿಯಿಂದ ನಿದ್ದೆ ಮಾಡದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಬೀದರ್ ತಾಲೂಕಿನ ಮರಕಲ್ನ ನಿವಾಸಿಗಳು ಹೊಸ ಪ್ಲಾನ್ ಮಾಡಿದ್ದಾರೆ. ಅದೇನೆಂದ್ರೆ ಮನೆ ಮೇಲ್ಛಾವಣಿ ಮೇಲೆ ಟಾರ್ಪಲ್ ಹಾಕಿ ನೀರು ತುಂಬಿಸಿದ್ದಾರೆ. ಇದರಿಂದ ಮನೆ ತಂಪಾಗಿದ್ದು ನೆಮ್ಮದಿಯಿಂದ ಇರುವಂತಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಜನರು ಮನೆಯಿಂದ ಹೊರಗೆ ಬರದಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಮೇಲ್ಛಾವಣಿ ಸಾಕಷ್ಟು ಬಿಸಿಲಿನ ಪ್ರಮಾಣ ಜಾಸ್ತಿ ಆದರೆ ಮೇಲ್ಛಾವಣಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಏನು ಕಾಯುತ್ತೆ. ಹೀಗಾಗಿ ಫ್ಯಾನ್ ಹಾಕಿದ್ರು ಕೂಡ ಕೂಲರ್ ಹಾಕಿದ್ರು ಕೂಡ ಏನು ಬೆಚ್ಚನೆ ಗಾಳಿ ಮನೆಯೊಳಗೆ ಹೋಗುತ್ತೆ. ಹೀಗಾಗಿ ಅದನ್ನ ತಡೆಯುವ ಉದ್ದೇಶದಿಂದ ತಮ್ಮ ಮೇಲ್ಛಾವಣಿ ಮೇಲೆ ಏನು ತಾಡಪತ್ರೆ ಹಾಕಿದ್ದಾರೆ. ಆ ತಾಡಪತ್ರೆ ಮೇಲೆ ಕಂಟಿನ್ಯೂ ಆಗಿ ನೀರು ಕೂಡ ಇಲ್ಲಿ ಬಿಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೀರು ಬಿಡೋದ್ರಿಂದಾಗಿ ಮನೆಯ ಮೇಲ್ಛಾವಣಿ ಕೂಡ ಸಾಕಷ್ಟು ಪ್ರಮಾಣ ತಂಪಾಗಿರುತ್ತೆ. ಹೀಗಾಗಿ ಮನೆಯಲ್ಲಿ ಹಾಕಿದಂತ ಫ್ಯಾನು ಕೂಡ ತಂಪನ್ನ ಗಾಳಿ ಕೂಡ ಬೀಸುತ್ತೆ. ಇತ್ತ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹುಚ್ಚಂಗಿಪುರ ಗ್ರಾಮದಲ್ಲಿ 4 ದಿನಗಳಿಂದ ನೀರಿಲ್ಲದೆ ಜನರು ಕಂಗಾಲಾಗಿದ್ರು. ಟ್ಯಾಂಕರ್ ಬರ್ತಿದ್ದಂತೆ ಪೈಪೋಟಿ ನಡೀತಿದೆ. ಬಿಸಿಲಿನ ಝಳಕ್ಕೆ ಬೇಸತ್ತ ಜನ. ಹಣ್ಣು ಜ್ಯೂಸ್ ಮೊರೆ. ಬಿಸಿಲಿನ ಝಳಕ್ಕೆ ಬೇಸತ್ತ ಮಂದಿ ಹಣ್ಣು ಜ್ಯೂಸ್ ಮೊರೆ ಹೋಗ್ತಿದ್ದಾರೆ. ದಾವಣಗೆರೆ, ಬೀದರ್ ಜಿಲ್ಲೆಯಲ್ಲಿ ಕಲ್ಲಂಗಡಿ ಹಣ್ಣು ತಿಂದು ಜ್ಯೂಸ್ ಕುಡಿದು ದಾಹ ತಣಿಸಿಕೊಳ್ತಿದ್ದಾರೆ. ಬೀದರ್ನಿಂದ ಸುರೇಶ್ ನಾಯ್ಕ್ ಜೊತೆ ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ. ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಅಂಬೇಡ್ಕರ್ ಹೆಬ್ಬಾಗಿಲು ವಿಚಾರಕ್ಕೆ ಗಲಾಟೆಯಾಗಿದೆ. ನಾಮಫಲಕ ಹಾಕಲು ಕುರುಬ ಸಮಾಜ ವಿರೋಧಿಸಿದ್ರಿಂದ ಚಾಮರಾಜನಗರ ಜಿಲ್ಲೆ ಯಳಂದೂರಿನ ಯರಿಯೂರಿನಲ್ಲಿ 2 ಗುಂಪುಗಳ ಮಧ್ಯೆ ಗಲಾಟೆಯಾಗಿದೆ. ಹೆಬ್ಬಾಗಿಲು ಹಾಕಲು ದಲಿತ ಸಮುದಾಯ ಒತ್ತಾಯಿಸಿದ್ರಿಂದ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸ್ಥಳಕ್ಕೆ ದೌಡಾಯಿಸಿದ್ದ ಚಾಮರಾಜನಗರ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರದ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆ ಆಗಿರುವ ವಚನಾನಂದ ಶ್ರೀಗಳನ್ನ ಮಠದಿಂದಲೇ ಹೊರಹಾಕಲು ಟ್ರಸ್ಟ್ ಮುಂದಾಗಿದೆ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಉಮಾಪತಿ ಶ್ರೀಗಳ ವಿರುದ್ಧ ಪೊಲೀಸರಿಗೆ ದೂರು ನೀಡಿದರು. ಇದರ ನಡುವೆ ನಾಳೆ ವಚನಾನಂದ ಶ್ರೀ ಬಸವ ಜಯಂತಿ ಹಾಗೂ 8ನೇ ವರ್ಷದ ಪೀಠಾರೋಹಣ ವಾರ್ಷಿಕೋತ್ಸವ ಆಚರಿಸಿಕೊಳ್ತಿದ್ದಾರೆ. ಪಟ್ಟಾಭಿಷೇಕದ ಫೋಟೋಗಳ ಸಮೇತ ವಿಚಾರವನ್ನ ಸ್ವಾಮೀಜಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ.